ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇನ್ನೆರಡು ವರ್ಷ ರಾಜ್ಯದ ಚುನಾವಣೆಗೆ ಸಿದ್ಧತೆಗಳು, ಇನ್ನೊಂದು ಹತ್ತತ್ರ 1.5 ವರ್ಷದಲ್ಲಿ ಲೋಕಸಭಾ ಚುನಾವಣೆಗೂ ಸಿದ್ಧತೆಗಳು ನಡೆಯುತ್ತೆ. ರಾಜ್ಯದಲ್ಲಿ ಬಿಡಿ ಕಾಂಗ್ರೆಸ್ ಸದ್ಯ ಅಧಿಕಾರದಲ್ಲಿದೆ. ಕೇಂದ್ರದಲ್ಲಿ ಇಂಡಿಯಾ ಕೂಟದ ಹೆಸರಿನಲ್ಲಿ ಕಾಂಗ್ರೆಸ್ ಸೇರಿದಂತೆ ಅವುಗಳ ಒಕ್ಕೂಟ ಏನಿದೆ ಅವುಗಳು ಒಂದು ಕಡೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಕಳೆದ 2-3 ಪ್ರಯತ್ನಗಳಲ್ಲಿ ಇಂಡಿಯಾ ಕೂಟಕ್ಕೆ ಸೋಲಾಗೋದಕ್ಕೆ ಕಾರಣ ಏನು, ಕಾಂಗ್ರೆಸ್ ಯಾಕೆ ಹಿಂದೆ ಬೀಳ್ತಾ ಇದೆ ಅನ್ನೋದರ ಕೂಲಂಕುಷ ವಿಶ್ಲೇಷಣೆಗೆ ಕೂತಾಗ ಸಾಮಾನ್ಯ ಜನರಿಗೆ ಅರ್ಥವಾಗುವ ಪ್ರಶ್ನೆ, ಕಾಂಗ್ರೆಸ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ಇಂಡಿ ಕೂಟಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸಾಲು ಸಾಲು ಚುನಾವಣೆಗಳನ್ನು ಸೋಲ್ತಾ ಇರೋದಕ್ಕೆ ಅವರ ಈ ದೇಶ ವಿರೋಧಿ ಮತ್ತು ಈ ದೇಶದ ಬಹುಸಂಖ್ಯಾತ ಹಿಂದೂ ವಿರೋಧಿ ಧೋರಣೆಗಳೇ ಕಾರಣ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ, ತುಂಬ ಕರೆಕ್ಟಾಗಿ ಅವರದ್ದೇ ಪಕ್ಷದ ಕೆಲವು ಸಂಸದರು ಸಹಿತ ಹೇಳಿದರೂ ಸಹಿತ ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಯಾವುದೋ ಒಂದು ಮತದ ಓಲೈಕೆಗೆ ಬಿದ್ದೋ ಅಥವಾ ಕೆಲವರ ವೋಟ್ ಬ್ಯಾಂಕ್ಗಳಿಗೆ ಕಣ್ಣಿಟ್ಟೋ ಬಹುಸಂಖ್ಯಾತ ಹಿಂದೂಗಳ ವೋಟ್ ಬ್ಯಾಂಕನ್ನು ತುಂಬ ಅನಾಯಾಸವಾಗಿ ಕಳ್ಕೊಳ್ಳೋದನ್ನ ಇವರಿಂದ ಕಲಿಬೇಕು. ನೋಡಿ, ಈಗ ಮತ್ತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಏನಪ್ಪ ಅಂತಂದರೆ, ಇನ್ನೇನು ಕೆಲವೇ ವಾರಗಳಲ್ಲಿ ಭಾರತಕ್ಕೆ ಆರ್ಥಿಕವಾಗಿ ಬಹಳ ದೊಡ್ಡ ಸಂಕಷ್ಟ ಬರಲಿದೆ, ನಾವೆಲ್ಲ ಅದನ್ನು ಎದುರಿಸಬೇಕು ಅಂತ. ಇದೇನು ಫಸ್ಟ್ ಟೈಮ್ ಹೇಳಿರೋದಲ್ಲ. ರಾಹುಲ್ ಗಾಂಧಿ ಅವರು ಈ ಹಿಂದೆ ಸಹಿತ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಸಾಕಷ್ಟು ಸಲ ಕೊಟ್ಟಿದ್ದಾರೆ. ಭಾರತಕ್ಕೆ ಅಪಾಯ ಬರುತ್ತೆ, ಭಾರತಕ್ಕೆ ಆಪತ್ತಾಗುತ್ತೆ, ಭಾರತ ಇನ್ನೇನು ಆರ್ಥಿಕವಾಗಿ ಮುಳುಗಿ ಹೋಗುತ್ತೆ, ಭಾರತದ ಆರ್ಥಿಕತೆ ಸರಿ ಇಲ್ಲ, ಭಾರತದ ಎಕಾನಮಿ ತುಂಬ ವೀಕ್ ಆಗಿದೆ ಅಂತೆಲ್ಲ ಸಾಕಷ್ಟು ಸಲ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಈ ಸಲವೂ ಮತ್ತೆ ಅಂಥದ್ದೇ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಯುದ್ಧಗಳು ಮುಗೀತು, ಇವಾಗ ತೈಲ ಬೆಲೆಯಲ್ಲಿ ಮತ್ತೆ ನಾರ್ಮಲೈಸ್ ಆಯಿತು, ಎಲ್ಲವೂ ಸರಿ ಹೋಯಿತು ಅನ್ನುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಂದ ಮತ್ತೊಂದು ಹೇಳಿಕೆ, ಭಾರತ ದೇಶಕ್ಕೆ ಮತ್ತೆ ಆಪತ್ತು ಬರ್ತಾ ಇದೆ, ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ ಅಂತ. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಈ ಥರದ್ದು ಹೇಳೋದೇನು ಹೊಸದಲ್ಲ, ಆದರೆ ಪದೇ ಪದೇ ಇದನ್ನು ಹೇಳ್ತಾನೆ ಇರ್ತಾರೆ. ಆದರೆ ಈಗಲೂ ಆ ಥರದ್ದೇನು ಅಪಾಯ ಇಲ್ಲ, ಭಾರತ ಸೇಫ್ ಆಗಿದೆ, ಭಾರತ ಆರ್ಥಿಕತೆಯಲ್ಲಿ ಭದ್ರತೆಯಲ್ಲಿ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಂಗೆ ಅರ್ಥ ಆಗದೇ ಇರೋದು, ಪದೇ ಪದೇ ರಾಹುಲ್ ಗಾಂಧಿ ಈ ಥರದ ಮಿಸ್ಟೇಕ್ಗಳನ್ನು ಯಾಕೆ ಮಾಡ್ತಾರೆ, ಯಾಕೆ ಅವರ ಪಕ್ಷದ ಉಳಿದ ವರಿಷ್ಠರು ಅವ್ರನ್ನ ಎಚ್ಚರಿಸುವ ಕೆಲಸವನ್ನು ಮಾಡೋದಿಲ್ಲ, ನೀವು ಹಿಂಗೆ ಮಾಡಬೇಡಿ, ಇದರಿಂದಾಗಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಯಾಕೆ ಹೇಳೋದಿಲ್ಲ ಅಂತ. ಯಾಕಂದರೆ ನೋಡಿ, ಈ ದೇಶಭಕ್ತಿಯ ವಿಚಾರದಲ್ಲಿ ಬಂದಾಗ, ದೇಶದ ವಿಚಾರದಲ್ಲಿ ಬಂದಾಗ, ದೇಶದ ಸೈನಿಕರ ವಿಚಾರದಲ್ಲಿ ಬಂದಾಗಲೂ ಸಹಿತ ಆಪರೇಷನ್ ಸಿಂಧೂರ ಆದಾಗ ನೀವು ನಿಮ್ಮ ಸೈನಿಕರನ್ನ ಕಳಿಸಿ ಅಲ್ಲಿ ದಾಳಿ ಮಾಡಿದ್ರಿ ಅನ್ನೋದಕ್ಕೆ ಸಾಕ್ಷಿಯನ್ನು ಒದಗಿಸಿ ಅಂತ ಸೈನಿಕರ ಕ್ಷಮತೆಯನ್ನು ಪ್ರಶ್ನೆ ಮಾಡಿದರು. ಆಮೇಲೆ ಈ ಕೆಲವು ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ಆ ಭಯೋತ್ಪಾದಕರ ಧ್ವನಿಯಾಗಿ ನಿಂತ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಹೇಳಿದವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವರನ್ನ ಪಕ್ಷದ ಫೇಸ್ಗಳನ್ನಾಗಿ ಮಾಡಿದ್ದನ್ನು ನೋಡಿದ್ದೇವೆ. ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂದಾಗ ಅದನ್ನು ವಿರೋಧಿಸಿ ಅಲ್ಲಿಗೆ ಹೋಗದೇ ಇದ್ದದ್ದನ್ನು ನಾವು ನೋಡಿದ್ದೇವೆ. ಹಿಂದೂಗಳ ವಿಚಾರಕ್ಕೆ ಬಂದಾಗ ಹಿಂದುತ್ವವನ್ನು ವಿರೋಧಿಸುವ ಮತ್ತು ಸನಾತನ ಧರ್ಮವನ್ನು ವಿರೋಧಿಸುವ ಸಾಕಷ್ಟು ಹೇಳಿಕೆಗಳನ್ನು ಕೇಳಿದ್ದೇವೆ. ಈ ದೇಶದ ಐಕ್ಯತೆಗೆ ಮತ್ತು ಒಗ್ಗಟ್ಟಿಗೆ ಪ್ರತಿನಿತ್ಯ ಪಣ ತೊಟ್ಟಿರುವಂತಹ RSS ವಿಚಾರವಾಗಿ ತುಂಬ ನೆಗೆಟಿವ್ ಆಗಿ ಮಾತಾಡೋದನ್ನು ನೀವು ನೋಡಿದ್ದೇವೆ. ಯಾಕಿದೆಲ್ಲ ಆಗ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ, ಯಾಕಿದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಸೊ ಇವೆಲ್ಲ ಪ್ರಶ್ನೆಗಳನ್ನು ಗಮನದಲ್ಲಿ ನಮ್ಮಲ್ಲಿ ಮಾತ್ರ ಅಲ್ಲ, ಪತ್ರಕರ್ತರಲ್ಲಿ ಮಾತ್ರ ಅಲ್ವ, ಅಥವಾ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ, ಸಹಜವಾಗಿ ಜನಸಾಮಾನ್ಯರಲ್ಲೂ ಮೂಡುತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಒಂದು ಕಡೆ ದೇಶವನ್ನು ಒಗ್ಗೂಡಿಸುವ ಕೆಲಸವನ್ನು, ದೇಶದ ಬಹುಸಂಖ್ಯಾತರನ್ನು ಒಗ್ಗೂಡಿಸುವ ಕೆಲಸವನ್ನು, ಹಾಗೂ ದೇಶದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಪಣತೊಟ್ಟು ನಿಂತಿರುವಂತಹ ಕೇಂದ್ರ ಸರ್ಕಾರ ಒಂದು ಕಡೆ ಇದ್ದರೆ, ಬರೀ ದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಿ ನೆಲದಲ್ಲೂ, ಅದರಲ್ಲೂ ದುಬೈನಂತಹ ಜಾಗದಲ್ಲಿ, ಮುಸ್ಲಿಂ ಮೆಜಾರಿಟಿ ಇರುವಂಥ ಜಾಗಗಳಲ್ಲಿ ಭಾರತದ ದೇವಸ್ಥಾನಗಳನ್ನು, ಹಿಂದೂಗಳ ದೇವಸ್ಥಾನವನ್ನು ಕಟ್ಟುವಂತಹ ವ್ಯವಸ್ಥೆಯನ್ನು ಒಂದು ಕಡೆ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಇದೇ ದೇಶದಲ್ಲಿ ಇದ್ದುಕೊಂಡು ಈ ದೇಶದ ದೈವಸ್ವರೂಪ ಅಲ್ಲ, ದೈವವೇ ಆದಂತಹ ರಾಮನ ವಿರುದ್ಧ, ಶಿವನ ವಿರುದ್ಧ, ಪಾರ್ವತಿ ವಿರುದ್ಧ, ಸೀತೆಯ ವಿರುದ್ಧ ಬಹಳ ಕೆಟ್ಟದಾಗಿ ಮಾತನಾಡುವಂಥ ಒಂದು ವರ್ಗ, ಆ ವರ್ಗವನ್ನು ಬೆಂಬಲಿಸುವಂತಹ ಕೆಲವು ಒಕ್ಕೂಟಗಳು ಅಥವಾ ಕೆಲವು ಪಕ್ಷಗಳು, ಆ ಪಕ್ಷಗಳಿಗೆ ಇದೇ ನಮಗೆ ನೆಗೆಟಿವ್ ಆಗ್ತಿದೆ, ಇದರಿಂದಾಗಿಯೇ ನಮಗೆ ಬಹುಸಂಖ್ಯಾತರ ಮತಗಳು ಬರ್ತಾ ಇಲ್ಲ, ಇದರಿಂದಾಗಿಯೇ ನಾವು ಎಲೆಕ್ಷನಲ್ಲಿ ಸೋಲ್ತಾ ಇದ್ದೀವಿ ಅನ್ನೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ, ಆದರೆ ಸಂವಿಧಾನದ ವಿರುದ್ಧವೇ ಮಾತಾಡ್ತಾರೆ. ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಏನಾದರೂ ಮಾಡಲಿಕ್ಕೆ ಹೋದರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಇದು ಒಂದೆರಡು ಕಡೆ ಅಲ್ಲ, ಪ್ರತಿ ಸಲವೂ ಸಾಕಷ್ಟು ಸಲ ಬೇರೆ ಬೇರೆ ರೀತಿಯಲ್ಲಿ ಈ ಕೆಲಸಗಳಾಗಿದೆ. ಕುಂಕುಮ ಕಂಡ್ರೆ ಆಗಲ್ಲ, ಕೇಸರಿ ಪೇಟ ನೋಡಿದ್ರೆ ಆಗಲ್ಲ, ಹಿಂದೂಗಳನ್ನು ಕಂಡ್ರೆ ಆಗಲ್ಲ, ಹಿಂದೂಗಳನ್ನು ಭಯೋತ್ಪಾದಕರು ಅಂತ ಕರೆಯೋದು, RSS ಅವರನ್ನ ಭಯೋತ್ಪಾದಕರು ಅಂತ ಕರೆಯೋದು, ಉಳಿದವ್ರನ್ನ ಬ್ರದರ್ಸ್ ಅಂತ ಕರೆಯೋದು, ಉಳಿದವ್ರನ್ನ ಬೆಂಬಲಿಸ್ಕೊಂಡು ಓಡಾಡೋದು, ಉಳಿದವ್ರನ್ನ ನಮ್ಮವರೇ ಅಂತ ಹೇಳಿ ನಂಬಿಸಿ ಓಡಾಡೋದು, ಮತ್ತು ಅವರಿಗೆ ಬೇರೆ ತರಹದ ಕೆಲಸಗಳನ್ನ ಮಾಡೋದಕ್ಕೆ ಪ್ರಚೋದನೆ ಕೊಡುವ ಹಾಗೆ ಅವ್ರನ್ನ ಬೆಂಬಲಿಸೋದು, ಇವೆಲ್ಲ ಮಾಡೋದ್ರಿಂದ ಎಲ್ಲಿ ಈ ನೆಲದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ? ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಯೋಚನೆ ಮಾಡಿ ರಾಹುಲ್ ಗಾಂಧಿಯವರಾಗಲಿ ಅಥವಾ
ಇಂಡಿ ಒಕ್ಕೂಟ ಆಗಲಿ, ಯಾಕೆ ನಾವು ಹಿಂದುಳಿತಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಬಿ ಜೆ ಪಿಯನ್ನು ತುಂಬ ಸಮಕ್ಷಮವಾಗಿ ಮತ್ತು ಬಲಿಷ್ಠವಾಗಿ ನೀವು ಅಪೋಸ್ ಮಾಡುವಂತಹ ದಿನಗಳು ಬರ್ಬೋದು. ಇಲ್ಲವಾದರೆ ಅಲ್ಲಿಯ ತನಕ ನೀವು ಹಾಸ್ಯಾಸ್ಪದವಾಗಿ ಭಾಷಣಕಾರರಾಗಿ ಅಥವಾ ಒಬ್ಬ ಜೋಕರಾಗಿಯೇ ಕಾಣಿಸ್ತಾ ಇರ್ತೀರಿ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.